ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಫೈನಲಿ ವರ್ಷಗಳಾದಮೇಲೆ ತುಂಬ ವರ್ಷದಿಂದ ನಾನು ಆಲ್ಮೋಸ್ಟ್ 3 years ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅವಾಗಿಂದನೂ ಕೂಡ ನನಗೆ ಹೋಮ್ ಟೂರ್, ಕಿಚನ್ ಟೂರ್ ಮತ್ತು ವಾರ್ಡ್ರೋಬ್ ಆರ್ಗನೈಸೇಷನ್ ಎಲ್ಲ ತೋರಿಸಿ ಅಂತ ಕೇಳ್ತಾನೆ ಇದ್ದೆ. ಬಟ್ ನಾನು ಯಾವತ್ತೂ ಮಾಡಿರಲಿಲ್ಲ. ಫೈನಲಿ ನನಗೂ ಕೂಡ ಈ ನಡುವೆ ಡೈಲಿ ರೊಟೀನ್ ಮಾಡಿ ಬೋರಾಗಿ ಈ ರೊಟೀನ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ನಾನು ಯಾವ ರೀತಿ ಮನೇನ ಇಟ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಕಮೆಂಟ್ಸ್ಗೆ ಇವತ್ತು ನಾನು ಫೈನಲಿ ನಿಮ್ಮ ಆಸೆನ ನೆರವೇರಿಸ್ತಾ ಇದ್ದೀನಿ. ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಕಿಚನ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫೈನಲಿ ಈ ವಿಡಿಯೋದಲ್ಲಿ ನೀವು ನಾನು ಕಂಪ್ಲೀಟ್ ಕಿಚನ್ ಟೂರ್ನ ನೋಡ್ಬೋದು. ಬನ್ನಿ ಹೇಗಿದೆ, ನಾನು ಯಾವ ರೀತಿ ಮಿಸ್ಸಿಯಾಗಿ ಇಟ್ಕೊಂಡಿದ್ದೀನಿ, ಹಾಗೆ ಯಾವ ರೀತಿಯಾಗಿ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕಿಚನ್ ಟೂರ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಆ ಥರ ಎಲ್ಲ ಏನಿಲ್ಲ, ಹೇಗಿದೆಯೋ ಹಾಗೆ ತೋರಿಸ್ತೀನಿ. ನಾನು ರೆಗ್ಯುಲರಾಗಿ ನನ್ನ ವೀಡಿಯೋಸಲ್ಲೆಲ್ಲ ನೀವು ಯಾವ ರೀತಿ ನೋಡ್ತಿರ್ತೀರ ಕಿಚನ್ನು, ಅದೇ ರೀತಿಯಾಗಿ ಇದು ಇವಾಗಲೂ ಕೂಡ ಸಪ್ರೇಟಾಗಿ ಏನು ಆರ್ಗನೈಸ್ ಮಾಡಿರೋ ಥರ ಆ ಥರ ಏನಿಲ್ಲ, ಹೇಗಿದೆಯೋ ಹಾಗೆ ತೋರಿಸ್ತೀನಿ. ಬನ್ನಿ ಫೈನಲಿಗೆ ಇವತ್ತು ನಿಮ್ಮ ಆಸೆ ನೆರವೇರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ತುಂಬ ಇದರಿಂದ ಕಮೆಂಟ್ ಬರ್ತಾನೆ ಇತ್ತು ಕಿಚನ್ ಟೂರ್ ಹಾಗೆ ಹೋಮ್ ಟೂರ್ ಎಲ್ಲ. ಹೋಮ್ ಟೂರು ಕೂಡ ಮಾಡ್ತೀನಿ. ಫಸ್ಟ್ ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಹೋಮ್ ಟೂರ್ ಕೂಡ ಬರ್ತದೆ ನೋಡಿ. ಇವಾಗ ಫಸ್ಟ್ ಕಿಚನ್ ಟೂರ್ ಮಾಡೋಣ ಬನ್ನಿ. ನನಗೆ ಸ್ವಲ್ಪ ಬೆಳಕದು ಪ್ರಾಬ್ಲಮ್ಮು, ಲೈಟ್ ಆನ್ ಮಾಡಿದ್ರು ಕೂಡ ನನಗೆ ಆಗ್ತಾಯಿಲ್ಲ. ಇಲ್ಲಿಂದ ಬೆಳಕು ಬರೋದ್ರಿಂದ ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರೆ ಫುಲ್ ಡಿಮ್ ಆಗುತ್ತೆ. ನೋಡೋಣ ಆದಷ್ಟು ನಾವು ತೋರಿಸ್ತೀನಿ ನೋಡಿ. ಇವಾಗ ನಾನು ಕಿಚನ್ಗೆ ಎಂಟರ್ ಆಗ್ತಾ ಇದ್ದೀನಿ. ಇದು ಹಾಲಿಂದ ಲೆಫ್ಟ್ಗೆ ನಮಗೆ ಇಲ್ಲಿ ಕಿಚನ್ ಬರ್ತದೆ. ಈ ರೀತಿಯಾಗಿ ಕಿಚನ್ ಇದೆ ನಮ್ಮದು. ಕಿಚನ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಮನೆಗೆ ಬಂದಾಗ. ಈ ಕಿಚನ್ ಅಂತೂ ಸ್ವಲ್ಪ ದೊಡ್ಡದಾಗೂ ಇದೆ ನನಗೆ. ಹಾಗೆ ಎಲ್ಲ ಐಟಮ್ಸು ಕೂಡ ಆರಾಮಾಗಿ ನನಗೆ ಹಿಡಿಸ್ತು. ಈ ರೀತಿಯಾಗಿ ಎಂಟರ್ ಆಗ್ತಿದ್ದಂಗೆ ಈ ರೀತಿಯಾಗಿ ಇದೆ ನೋಡಿ. ಈ ರೀತಿ ಲೆಫ್ಟ್ ಸೈಡ್ ಬಂದಾಗ ಸಿಂಕ್ ಇದೆ. ಇಲ್ಲಿ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಹೋಪ್ ಇಲ್ಲಾಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ರೀತಿ ರಿಟರ್ನ್ ಆಗಿದ ತಕ್ಷಣ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಶೆಲ್ಫ್ಸ್ ಇದೆ. ಇಲ್ಲಿ ನಾನು ಒಂದಿಷ್ಟು ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೇ ಒಂದಷ್ಟು ಗ್ರೋಸರೀಸ್ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ. ತೋರಿಸ್ಬಿಡ್ತೀನಿ ಒಂದು ಕಡೆಯಿಂದ, ಆಮೇಲೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಿಂಕು ಈ ರೀತಿಯಾಗಿ, ಮತ್ತು ಅಲ್ಲೇ ವಾಟರ್ ಫಿಲ್ಟರು ಬರ್ತಿದ್ದಂಗೆ ಇಲ್ಲಿ ಗ್ಯಾಸ್ ಸ್ಟವ್, ಅದ್ರ ಪಕ್ಕದಲ್ಲೇ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಕಿಟಕಿ, ಹಾಗೆ ಇಲ್ಲಿ ಮಿಕ್ಸಿ ಇದೆ ಈ ಥರ. ಇಲ್ಲಿ ಮತ್ತು ತಟ್ಟೆ ಸ್ಟ್ಯಾಂಡು, ಈರುಳ್ಳಿ ಸ್ಟೋರ್ ಮಾಡ್ಕೊಳೋದಕ್ಕೆ, ಮತ್ತು ಫ್ರಿಜ್ಜು ಈ ರೀತಿಯಾಗಿ ಒಂದು ಕಡೆಯಿಂದ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ. ನಾನು ಇವಾಗ ಬ್ರೀಫಾಗಿ ನಿಮಗೆ ತೋರಿಸ್ತೀನಿ ಬನ್ನಿ. ಓಕೆ, ಇವಾಗ ನಾನು ಇಲ್ಲಿ ಡೋರ್ ಏನಿದೆ ಅಲ್ವಾ, ಇಲ್ಲಿ ಬರ್ತಿದ್ದಂಗೆ ಲೆಫ್ಟ್ಗೆ ಈ ರೀತಿ ಸ್ಟೆಪ್ಸ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಸ್ಟೋರ್ ಮಾಡ್ಕೊಳೋದಕ್ಕೆ. ನಾನು ಇಲ್ಲಿ ಮೇಲ್ಗಡೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮೊದಲಿಗೆ ಇಲ್ಲಿ ನಾನು ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತು ಹಾಗೆ ಸ್ವಲ್ಪ ಜೋಳದ ಹಿಟ್ಟು ಕೂಡ ಇದೆ, ಅವಲಕ್ಕಿ, ಮತ್ತು ಸ್ವಲ್ಪ ಸಂಡಿಗೆ ಮನೇಲೆ ಮಾಡ್ಕೊಂಡಿದ್ದೀನಲ್ವಾ ಆಲೂಗಡ್ಡೆ ಚಿಪ್ಸ್ ಎಲ್ಲ, ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ಥರ, ಯಾಕೆಂದರೆ ಇದಕ್ಕೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಲ್ಲ, ಹಾಗೆ ದೊಡ್ಡ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಈ ಥರ. ಹಾಗೆ ನೆಕ್ಸ್ಟ್ ಕೆಳಗೆ ಬರೋದಾದರೆ ಸಾಂಬಾರು ಪೌಡರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕ್ವಾಂಟಿಟಿ ಸಕ್ಕರೆ ಜಾಸ್ತಿ ತಂದಿರ್ತೀವಿ, ಸಕ್ಕರೆ. ಹಾಗೆ ಇದು ಬಂದುಬಿಟ್ಟು ತೊಗರಿಬೇಳೆ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಬಾಕ್ಸಲ್ಲೂ ಕೂಡ ತುಪ್ಪ ಇದೆ. ಒಂದು ಬಂದುಬಿಟ್ಟು ನಮ್ಮೂರು ತುಪ್ಪ, ನನಗೆ ಹಾಸನಿಂದ ತಂದಿರೋಂಥ ಬೆಣ್ಣೆಯಿಂದ ಕಾಯಿಸೋದು ತುಪ್ಪನೇ ಬೇಕು, ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ನಂದಿನಿ ತುಪ್ಪ, ನಮ್ಮ ಹಸ್ಬೆಂಡ್ಗೆ ನಂದಿನಿ ತುಪ್ಪನೇ ಬೇಕು, ಹಾಗಾಗಿ ಒಂದು ನಂದಿನಿ ತುಪ್ಪ. ಇನ್ನೊಂದು ಬಂದುಬಿಟ್ಟು ನನ್ನ ಮನೇಲಿ ಕಾಯಿಸ್ತೀನಲ್ವಾ, ಕೆನೆ ಎಲ್ಲ ಸ್ಟೋರ್ ಮಾಡಿ 1 ತಿಂಗಳಿಗೆ ಒಂದ್ಸಲ, ಆ ತುಪ್ಪನ ಇಲ್ಲಿ ಬಳಸ್ತೀನಿ. ಹಾಗೆ ಇದು ಬಂದುಬಿಟ್ಟು ದೀಪಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಖಾಲಿ ಇದೆ, ಏನು ಸ್ಟೋರ್ ಮಾಡಿಲ್ಲ. ಇಷ್ಟು ಈ ರೀತಿಯಾಗಿ ಇವಾಗ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬರ್ತಿದೆ ಅಂತ ಅನ್ಕೊತೀನಿ ವಿಡಿಯೋ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗ್ಲಾಸ್ ಕಂಟೈನರ್ಸ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇದು ನೋಡ್ತೀವಿ ವಿಡಿಯೋದಲ್ಲಿ. ಹೆಸರು ಕಾಳು, ಕಡಲೆ ಬೀಜ, ಬಾಸ್ಮತಿ ರೈಸು, ಹೆಸರು ಬೇಳೆ, ಬಾರ್ಲಿ, ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ, ಶಾವಿಗೆ, ಅಲಸಂದಿ ಕಾಳು, ಸೋಯಾ, ಡ್ರೈ ಫ್ರೂಟ್ಸ್. ಇದು ಚೇಂಜಸ್ ಆಗ್ತಾ ಇರ್ತದೆ. ಒಟ್ಟಿನಲ್ಲಿ ಸ್ಟೋರೇಜ್, ಗ್ರೋಸರಿ ಸ್ಟೋರೇಜ್ಗೆ ಅಂತಲೇ ಇದನ್ನು ಮಾಡಿದ್ದೀನಿ. ಈ ಸ್ಟೆಪ್ಪಲ್ಲಿ ಇದು 3 ಸ್ಟೆಪ್ಪನ್ನು ಕೂಡ ನನಗೆ ಅಡುಗೆಗೆ ಬಳಸೋಕ್ಕೇನೆಲ್ಲ ಬೇಕು ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಮಡಿಕೆ ಇದೆ ಅಲ್ವಾ,
ಇದನ್ನ ನಾನು ಇವಾಗ ಥಂಡಿ ಆಗೋದ್ರಿಂದ ಯೂಸ್ ಮಾಡ್ತಿಲ್ಲ. ಆದಷ್ಟು ನಾನು ಸ್ವಲ್ಪ ಸಮ್ಮರಲ್ಲೇ ಜಾಸ್ತಿ ಯೂಸ್ ಮಾಡೋದು. ಇವಾಗಂತೂ ಥಂಡಿ ಇರೋದ್ರಿಂದ ನಾನು ಯೂಸೇ ಮಾಡಿಲ್ಲ, ಹಾಗೆ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಇದೊಂದು ಎಕ್ಸ್ಟ್ರಾ ಒಂದಿದೆ, ಅದ್ರ ಮೇಲೆ ನಾನು ಡೈಲಿ ಯೂಸ್ ಮಾಡ್ತೀನಲ್ವಾ ವೆಜಿಟೇಬಲ್ಸ್ ಎಲ್ಲ ಕಟಿಂಗ್ ಮಾಡೋದಕ್ಕೆ, ಇಲ್ಲೇ ಇಟ್ಕೊಂಡಿರ್ತೀನಿ. ಇಲ್ಲಿ ಸ್ವಲ್ಪ ನೀರೆಲ್ಲ ಬಿದ್ದು ಒಂಚೂರು ಡರ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀಟಾಗಿ, ಏನೂ ಮಾಡೋಕ್ಕಾಗಲ್ಲ ಇಲ್ಲಿ. ಹಾಗೆ ನೆಕ್ಸ್ಟ್ ಬರೋದಾದರೆ ಇದು ನಮ್ಮ ಸಿಂಕ್ ಫುಲ್ಲು ಸ್ಟೋನಲ್ಲೇ ಮಾಡಿಸಿದ್ದಾರೆ. ಹಾಗೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ರೀಸೆಂಟಾಗಿ ನಾನು ಈ ಥರ ಪ್ಲ್ಯಾಂಟ್ನ ಇಟ್ಟಿರೋದು ಚೆನ್ನಾಗಿ ಕಾಣಿಸಿದೆ ಅಂತ ಅಂದ್ಕೊತೀನಿ. ಹಾಗೆ ನಾನು ಬಾಟಲ್ಸ್ ತೊಳೆಯೋದ್ರಿಂದ ಬಾಟಲ್ಸ್ ಬ್ರಷು ಮತ್ತು ಹಾಗೆ ಸಿಂಕ್ ಬ್ರಷು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಮೇಲೆ ಬರೋದಾದರೆ ಹ್ಯಾಂಡ್ ವಾಶು ಮತ್ತು ವಿಮ್ ಜೆಲ್ಲು ಏನೇನು ಬೇಕು ಅದನ್ನೆಲ್ಲನೂ ಕೂಡ ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ರೀತಿಯಾಗಿ. ಸ್ಪ್ರೇ ನಾನು ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ ಸ್ಪ್ರೇ ಯೂಸ್ ಮಾಡ್ತೀನಲ್ಲ ಅದು, ಹ್ಯಾಂಡ್ ವಾಶು ಮತ್ತು ಎಕ್ಸ್ಟ್ರಾ ಸ್ಟೀಲ್ ನಾರು ಇದೊಂದು ಎಲ್ಲ ಇಲ್ಲೇ ಸ್ಟೋರ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಇದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ಇದು ಕೂಡ ಸ್ವಲ್ಪ ಬ್ರಷಸ್ಸು ಅದೆಲ್ಲ ಕ್ಲೀನಿಂಗ್ ಪರ್ಪಸ್ಗೆ ಏನೆಲ್ಲ ಬೇಕು ಅದನ್ನೆಲ್ಲನೂ ಕೂಡ ನಾನು ಇಲ್ಲಿ ಮೇಲೆ ಸ್ಟೆಪ್ಪಲ್ಲಿ ಈ ಥರ ಅದೇ ಚೆನ್ನಾಗಿ ಕೊಟ್ಟಿದ್ದಾರೆ, ಕಾರ್ನರಲ್ಲಿ ಇಟ್ಕೊಳಕ್ಕೆ ಸ್ಟೋರ್ ಮಾಡ್ಕೊಳೋದಕ್ಕೆ ಆ ರೀತಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ವಾಟರ್ ಫಿಲ್ಟರ್, ಇಲ್ಲಿ ಆರಾಮಾಗಿ ಕುಡಿಯೋ ನೀರು ನಮಗೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಗ್ಯಾಸ್ ಸ್ಟವ್ ಇದೆಲ್ಲ ನೋಡಿರ್ತೀನಿ, ನಾನು ಕಿಚನ್ ತೋರಿಸಿರ್ತೀನಿ. ಗ್ಯಾಸ್ ಸ್ಟವ್, ಹಾಗೆ ಇಲ್ಲಿ ಪಕ್ಕದಲ್ಲಿ ಸ್ಟ್ಯಾಂಡ್. ಇದು ಸ್ಟ್ಯಾಂಡ್ ಅಂತೂ ತುಂಬಾ ನನಗೆ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಕಾಫಿ ಪುಡಿ ಮತ್ತು ಬೆಲ್ಲ ಮತ್ತು ಆಯಿಲು ಬೋಂಡಾ ಬಜ್ಜಿ ಏನಾದರೂ ಮಾಡಿರ್ತೀವಲ್ವ, ಹಾಗೇನಾದರೂ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿದಾಗ ಈ ಥರದ್ದೆಲ್ಲ ಹಾಕ್ಕೊತೀನಿ. ಹಾಗೆ ಚಪಾತಿ ಮಾಡುವಾಗ ಸ್ಪ್ರೆಡ್ ಮಾಡೋಕ್ಕೆ ಈ ಥರದ್ದು ಬ್ರಷ್, ಅದೊಂದು ಗ್ಲಾಸ್ ಕಂಟೈನರು, ಹಾಗೆ ತುಪ್ಪ ಮತ್ತು ಇದು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು, ಇದ್ರ ಎರಡು ಮುಚ್ಚಳನೂ ಕೂಡ ಒಡೆದೋಯ್ತು. ನಾನೊಂದು ಮತ್ತು ಹಾಗೆ ನನ್ನ ಮಕ್ಕಳನ್ನ ಹೊಡೆದಾಕಿದ್ರು. ಹಾಗಾಗಿ ಸ್ವಲ್ಪ ಇದನ್ನೇ ಯೂಸ್ ಮಾಡ್ಕೊತ ಇನ್ನೂ ಹೊಸ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಗಿಲ್ಲ, ಟೈಮ್ ಕೂಡ ಬಂದಿಲ್ಲ ಇನ್ನೂ. ಹಾಗಾಗಿ ಇದನ್ನು ಕವರ್ ಮಾಡ್ಕೊಳೋದಕ್ಕೆ ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನಿಲ್ಲಿ ಚಾಕು, ಸೀಸರು, ಲೈಟರು, ಕುಕುಂಬರ್ ಪಿಲ್ಲರೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದರಲ್ಲೇ, ನನಗೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ಸಾಲ್ಟ್, ಈ ಥರ ಚಿಕ್ಕ ಚಿಕ್ಕದಾಗಿ ಸಾಲ್ಟು, ಪೆಪ್ಪರು ಮತ್ತು ಗರಂ ಮಸಾಲ, ಇನ್ನು 3 ಇದೆ ಇಲ್ಲಿ. ಇದನ್ನು ಸ್ಟೋರ್ ಮಾಡ್ಕೊಂಡು ಇದು ಬಂದುಬಿಟ್ಟು ಆಯಿಲನ್ನು ಫಿಲ್ ಮಾಡಿಲ್ಲ, ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು, ಹಾಗೆ ಇಟ್ಟಿದ್ದೀನಿ. ವಾಶ್ ಮಾಡಿ ನಮ್ಮನ್ನು ಫಿಲ್ ಮಾಡ್ಕೋಣ ಅಂತ ಈ ರೀತಿಯಾಗಿ ನನಗೆ ಏನೇನು ಬೇಕಿಲ್ಲಿ ಡೈಲಿ ನನಗೆ ಉಪ್ಪು ಮತ್ತು ಸಕ್ಕರೆ, ಬೆಲ್ಲ ಇದೆಲ್ಲ ಯೂಸ್ ಆಗುತ್ತಲ್ಲ ಕಾಫಿ ಮಾಡುವಾಗ, ಇದೆಲ್ಲ ನನ್ನ ಪಕ್ಕದಲ್ಲೇ ಇದ್ದರೆ ಈಸಿ ಅಂದ್ಬಿಟ್ಟು ಈ ರೀತಿ ಒಂದು ಸ್ಟ್ಯಾಂಡಲ್ಲಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಯೂಸ್ ಆಗುತ್ತೆ ಇದು. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೊಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಈ ರೀತಿ ಕಿಟಿಗೆ ಹತ್ರ ಇಟ್ಟಿರೋ ಅಂಥದ್ದು. ಹಾಗೆ ಇದು ಒಂದು ನನ್ನ ಹತ್ರ ಎಲೆಕ್ಟ್ರಿಕ್ ಲೈಟರ್ ಒಂದಿದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಅಂಟ್ಕೊಂಡು ಆನ್ ಮಾಡಿದ್ರೆ ದೀಪ ಹಚ್ಚಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ. ಒಂಥರ ಮ್ಯಾಚ್ ಬಾಕ್ಸ್ ಥರನೇ ವರ್ಕ್ ಆಗುತ್ತೆ ಅದನ್ನು ಕೂಡ, ಬಟ್ ಚಾರ್ಜ್ ಮಾಡ್ತಾ ಇರಬೇಕು ಅಷ್ಟೇ. ಈ ರೀತಿಯಾಗಿ ಕಂಪ್ಲೀಟಾಗಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮದು ಕಿಚನ್ ಈ ರೀತಿಯಾಗಿದೆ. ಹಾಗೆ ಇಲ್ಲಿ ಬರೋದಾದರೆ ಸ್ವಿಚ್ ಇದೆ. ಇಲ್ಲಿ ಫ್ರಿಜ್ಗೆ ಅಂತ ಕೊಟ್ಟಿದ್ರು, ಬಟ್ ನಾವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಇಲ್ಲಿ ನಾನೇನು ಯೂಸ್ ಮಾಡಲ್ಲ. ಮಿಕ್ಸಿ ಒಂದು ಹಾಕ್ಕೊತೀನಿ, ಮತ್ತು ಚಾರ್ಜ್ ವೇರ್ ಇಲ್ಲೇ ಹಾಕ್ಕೊಂಡಿರ್ತೀನಿ. ನಂದು ಕಿಚನಲ್ಲಿ ಇರುತ್ತೆ ಯಾವಾಗಲೂ ನಾನು ಚಾರ್ಜ್ ವೇರು, ಹಾಗಾಗಿ ಸ್ವಲ್ಪ ಗಲೀಜಾಗಿಬಿಟ್ಟಿದೆ. ಇಲ್ಲೇ ಹಾಕ್ಕೊತೀನಿ, ನಾನು ಇಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಬೈಲ್ ಚಾರ್ಜ್ಗೆ ಹಾಕಿ ಇಲ್ಲೇ ಇಟ್ಟಿರ್ತೀನಿ. ಬ್ಲಾಗ್ ಮಾಡುವಾಗೆಲ್ಲ ನನಗೆ ತುಂಬ ಈಸಿ ಆಗುತ್ತೆ ಚಾರ್ಜಿಂಗ್ ಹಾಗೆ. ನೆಕ್ಸ್ಟ್ ಹಾಗೆ ಬರ್ತಾ ಇದ್ದಾಗ ನೆಕ್ಸ್ಟ್ ಇಲ್ಲಿ ನಮಗೆ ಸ್ವಲ್ಪ ಸ್ಪೇಸ್ ಸಿಕ್ಕಿದೆ. ನಮಗೆ ನಮ್ಮದು ಡಬಲ್ ಡೋರ್ ಫ್ರಿಜ್ ಆಗಿರೋದ್ರಿಂದ ನಮಗೆ ಮೂಲೆಗೆ ಇಡಿಸ್ಲಿಲ್ಲ, ಹಾಗೆ ನಾವು ಸೈಡಲ್ಲಿ ಇಟ್ಟಿದ್ದೀವಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಒಂದು ಟೀಪಾಯ್ ಇತ್ತು ಎಕ್ಸ್ಟ್ರಾ ನಮ್ಮ ಹತ್ರ. ಆ ಟೀಪಾಯ್ ಮೇಲೇ ಒಂದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಸ್ಟೋರ್ ಮಾಡೋಕ್ಕೆ ಬುಟ್ಟಿ ಇದೆ. ಅದೊಂದು ಬುಟ್ಟಿನ ಇಲ್ಲೇ ಇಟ್ಕೊಂಡಿದ್ದೀನಿ. ಕೆಳಗಡೆ ಇಟ್ಕೊಳೋ ಬದಲು ಈ ಥರ ಮೇಲೆ ಇಟ್ಕೊಂಡ್ಬಿಟ್ರೆ ಕೆಳಗಡೆ ಕ್ಲೀನಾಗಿ ಗುಡಿಸ್ಕೋಬೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇಲ್ಲೊಂದು ಚೇರ್ ಇದೆ, ರೌಂಡ್ ಚೇರ್. ನನಗೇನಾದ್ರು ಮೇಲೆ ಏನಾದರೂ ಎತ್ಕೋಬೇಕು ಅಂತಂದಾಗ ತುಂಬ ಯೂಸ್ ಆಗುತ್ತೆ, ಹಾಗಾಗಿ ಮೂಲೆಗೆ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಫ್ರೂಟ್ಸ್, ಬಾಳೆಹಣ್ಣು ಏನಾದರೂ ಇರೋಕ್ಕೆ ನಾನು ಈ ಥರದ್ದೊಂದು ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಅದು ತುಂಬ ದಿನ ಆಯಿತು ತೊಗೊಂಡು. ಅದು ಬಿಟ್ಟರೆ ಕೆಳಗಡೆ ಎಗ್ಸ್ ಟ್ರೇನೇ ಇಡ್ತೀನಿ. ಎಗ್ಸು ನಾನು ಮೊಟ್ಟೆ ಎಲ್ಲನೂ ಫ್ರಿಜ್ಜಲ್ಲಿ ಇಡಲ್ಲ, ತುಂಬ ರೇರ್ ಇಡೋದು. ಅದು ಮತ್ತು ಒಂದು ಕುಂಬಳಕಾಯಿ ಇತ್ತು, ಹಾಗೆ ಇಟ್ಟಿದ್ದೀನಿ. ಚಪಾತಿ ಲಟ್ಸೋದಕ್ಕೆ ಮನೆ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಏನಾದರೂ ಇಟ್ಟಿರ್ತೀನಿ, ಇದನ್ನೇ ಇಟ್ಟಿರ್ತೀನಿ ಅಂತೇನಿಲ್ಲ, ಬೇರೆದೆಲ್ಲ ಇಟ್ಟಿರ್ತೀನಿ ನಾನು. ಅದನ್ನ ಸ್ಟೋರ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿದೆ. ಆ ಮೂಲೆ ಈ ಥರ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬರೋದಾದರೆ ಮೇಲೆ ಒಂದು ಥರದ್ದು ಅಂದರೆ ಇದು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದುಬಿಟ್ಟು ಇದು ಅಷ್ಟು ಎಲ್ಲ ಗ್ರೋಸರಿ ಸ್ಟೋರ್ ಮಾಡೋಂಥದ್ದೇ.
ಇಲ್ಲೂ ಐಟಿ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, ಧನ್ಯ, ಜೀರಿಗೆ, ಸಕ್ಕರೆ, ಮೆಣಸು, ಬೇಳೆ ಏನೇನು ಬೇಕೋ ಸ್ವಲ್ಪ ಇದ್ದರೆ ಇಲ್ಲಿ ಇಟ್ಕೊತೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅಲ್ಲಿ ಇಟ್ಕೊತೀನಿ, ಒಂದು ಲೀಟ್ರದ್ದು. ನೆಕ್ಸ್ಟ್ ನಾನು ಡೋರ್ ಓಪನ್ ಮಾಡೋದಾದರೆ ಸ್ವಲ್ಪ ಇದು ಪ್ಲಾಸ್ಟಿಕ್ ಕೂಡ ಇಟ್ಟಿದ್ದೀನಿ. ತುಂಬ ಪ್ಲಾಸ್ಟಿಕ್ಕೇ ಇಲ್ಲ ನಮ್ಮ ಮನೆಯಲ್ಲಿ, ಎಲ್ಲ ಫುಲ್ ಇದಂಗಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇಷ್ಟೇ ಇರೋದು ಅನ್ಕೊತೀನಿ ನಮ್ಮ ಮನೇಲಿ. ಇಷ್ಟು ಬಿಟ್ಟರೆ ಪ್ಲಾಸ್ಟಿಕ್ ಅಷ್ಟೊಂದೇನಿಲ್ಲ. ಬಟ್ ಇದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ಬಂದುಬಿಟ್ಟು ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಇದು ಬಂದುಬಿಟ್ಟು ಕಲ್ಲುಪ್ಪು ಅಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೀನಿ, ಇನ್ನು ಮಿಕ್ಕಿದಿಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ 1 kg ಪ್ಯಾಕೆಟ್ ತಂದಾಗ 1 kg ಕೂಡ ಇಡಿಸಲ್ಲ, ಹಾಗಾಗಿ ಇನ್ನು ಮಿಕ್ಕಿದಿಲ್ಲ ಹಾಕ್ಕೊತೀನಿ. ಇಲ್ಲಿ ಸ್ವಲ್ಪ ಅರಿಶಿನ, ಕೊಂಬು, ಮೆಂತೆ, ಇಲ್ಲಿ ಮಿಕ್ಕಿದ ಗ್ರೋಸರಿ ಇಲ್ಲೆಲ್ಲೂ ಏನು ಇಡಿಸಿಲ್ಲ ಅಂದಾಗ ಇಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸೆಸಮ್ ಸೀಡ್ಸು ಮತ್ತು ಇದೆಲ್ಲ ಮಿಲೆಟ್ಸು ಈ ರೀತಿಯಾಗಿ. ನೆಕ್ಸ್ಟು ಇದು ಮಸಾಲೆ ಡಬ್ಬ, ಪಲಾವ್ ಹಾಕ್ಕೊತೀವಲ್ವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಅದೆಲ್ಲ ಫುಲ್ಲು ಇದೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆ ಬೀಜ ಎಲ್ಲ ಒಂದು ಬಾಕ್ಸಲ್ಲಿ. ಪದೇ ಗ್ಲಾಸ್ ಜಾರ್ಸ್ನ ಪ್ರತಿಯೊಂದು ಕೂಡ ತೊಗೊಳಕ್ಕಾಗಲ್ಲ ಅಂತ ಆ ಥರ ಇಟ್ಕೊಂಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ನೋಡಿದ್ರೆ ಆಗಿ ನಾನು ಜಾಸ್ತಿ ಬ್ರೀಫಾಗಿ ತೋರಿಸಲ್ಲ. ಈ ರೀತಿಯಾಗಿ ಇವಾಗ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ಇಲ್ಲೇನು ಅಷ್ಟೊಂದು ಏನಿಲ್ಲ, ಸ್ವಲ್ಪ ಮೆಸ್ಸಿಯಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಕಂಪ್ಲೀಟಾಗಿ ನಾನು ದೇವ್ರ ಮನೆಗೆ ಏನೇನು ವಸ್ತುಗಳಿದೆ ಅಲ್ವಾ, ಯೂಸ್ ಮಾಡ್ತೀನಲ್ವ, ಎಣ್ಣೆ, ಕರ್ಪೂರ, ಎಕ್ಸ್ಟ್ರಾ ಅರಿಶಿನ, ಕುಂಕುಮ ಅದೆಲ್ಲನೂ ಕೂಡ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮಗೆ ದೇವ್ರ ಮನೆ ನಮ್ಮಲ್ಲಿ ತುಂಬ ಚಿಕ್ಕದು, ಹಾಗಾಗಿ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಏನೂ ಜಾಗನೇ ಇಲ್ಲ. ಹಾಗಾಗಿ ನಾನು ಇದನ್ನ ಕಂಪ್ಲೀಟಾಗಿ ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಸ್ಸಿಯಾಗೆ ಇದೆ, ಹಾಗಾಗಿ ನಾನು ಏನು ಶೇರ್ ಮಾಡ್ಕೊತಿಲ್ಲ. ಇಷ್ಟು ರೀತಿ ಕಿಚನು. ಹಾಗೆ ನೆಕ್ಸ್ಟ್ ಅಲ್ಲಿ ಬರೋದಾದರೆ ನೆಕ್ಸ್ಟ್ ನೋಡಿ, ನಮ್ಮದು ಫ್ರಿಜ್ ಇದೆ. ಇದು ಬಂದ್ಬಿಟ್ಟು ಡಬಲ್ ಡೋರ್ ಫ್ರಿಜ್ ನಮ್ಮದು, ಕನ್ವರ್ಟಬಲ್. ಇದು ಅಂದರೆ ಮೇಲೆ ರೆಫ್ರಿಜರೇಟರು ಮತ್ತು ಕೆಳಗಡೆ ಫ್ರೀಝರು. ಬಟ್ ಕನ್ವರ್ಟಬಲ್ ಏನು ಅಂತಂದರೆ ನಾವು ಕೆಳಗಡೆದು ಕೂಡ ರೆಫ್ರಿಜರೇಟರ್ ಕನ್ವರ್ಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು ಯಾವಾಗಲಾದರೂ ಜಾಸ್ತಿ ಐಟಮ್ಸ್ ಏನಾದರೂ ಇದೆ ಅಂತ ಅಂದಾಗ. ಇದು ಸಪ್ರೇಟಾಗಿ ನಾನು ಫ್ರಿಜ್ದು ಟೂರ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಇಲ್ಲಿ ಬಾಗಿಲಿಂದನೇ ಇಲ್ಲಿ ಏನಿದೆ ಅಲ್ಲೋ ಬಾಗಿಲು, ಇಲ್ಲಿ ಹಿಂದ್ಗಡೆನೇ ನಾನು ಒಂದು ಡಸ್ಟ್ಬಿನ್ನು ಮತ್ತು ಪೊರ್ಕೆ ಎರಡು ಕೂಡ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ಸಲ ಆಚೆ ಹೋಗೋಕ್ಕಾಗಲ್ವಲ್ಲ ತೊಗೊಂಡು ಬರೋದಕ್ಕೆ. ಹಾಗೆ ಏನಾದ್ರು ಗುಡಿಸ್ಬೇಕು, ಏನಾದ್ರು ಹಾಕಬೇಕು ಅಂದರೆ ಇಲ್ಲಿ ನನಗೆ ಸ್ಟೋರೇಜ್ಗೆ ಇಲ್ಲೂ ಚೆನ್ನಾಗಿದೆ, ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಷ್ಟು ಇರುತ್ತೆ. ಹಾಗೆ ನೆಕ್ಸ್ಟ್ ಕೆಳಗಡೆದು ಕ್ಯಾಬಿನೆಟ್ಸ್ ತೋರಿಸ್ಬಿಡ್ತೀನಿ ಇವಾಗ. ಇಲ್ಲಿ ಕ್ಯಾಬಿನೆಟ್ಸ್ ಬಂದುಬಿಟ್ಟು ಫಸ್ಟ್ ಇಲ್ಲಿ ನಂದು ಮೊಸರು ಬಕೆಟ್ ಏನಿದೆ ಅಲ್ವ ಅದೆಲ್ಲ ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕೆಲಸ ನಡೀತು, ಮೊನ್ನೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಹಾಗೆ ಡೋರು ಕಿತ್ತಾಕಿದ್ದಾರೆ, ಡೋರ್ ಹಾಕ್ಸಿಲ್ಲ, ಇನ್ನು ಹಾಕ್ಸ್ಬೇಕು. ನೆಕ್ಸ್ಟ್ ಈಗ ಬರೋದಾದರೆ ಈ ರೀತಿ ಸೋಟಲ್ಲಿ ಇಟ್ಕೊಂಡಿದ್ದೀನಿ, ಹಾಗೆ ಯೂಸ್ ಮಾಡಬೇಕಾಗಿರೋ ಅಂಥದ್ದು ಎಲ್ಲ ಇಷ್ಟೇ ಓಪನ್ ಆಗೋದು ಸ್ವಲ್ಪ ಇದಾಗಿದೆ. ಸ್ಪೂನ್ಸು ಏನೆಲ್ಲ ಬೇಕು ಆ ಥರ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಬರೋದಾದರೆ ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸಸ್ ಇಟ್ಕೊಂಡಿದ್ದೀನಿ. ನನಗೆ ಇದು ತುಂಬಾ ಬೇಕಾಗುತ್ತೆ, ಸ್ಟೀಲ್ ಬಾಕ್ಸು ಎಲ್ಲ. ಯಾಕೆಂದರೆ ನಮ್ಮ ಅತ್ತೆ ಮತ್ತು ಅವರು ಬರ್ತಾಗ ಸೊ ನನಗೆ ಕಳ್ಸೋಕ್ಕೆ ನನಗೆ ಬೇಕೇ ಬೇಕಾಗುತ್ತೆ ಇಷ್ಟು ಬಾಕ್ಸಸ್ಸು. ಹಾಗೆ ಒಂದಿಷ್ಟು ಪ್ಲಾಸ್ಟಿಕ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಕೆಳಗೆ ಬರೋದಾದರೆ ಒಂದು 5 ಲೀಟರ್ ಕುಕ್ಕರು ಮತ್ತು ಸ್ವಲ್ಪ ದೊಡ್ಡದು ಮಿಕ್ಸಿ ಜಾರ್. ಇದು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ರೆಗ್ಯುಲರಾಗಿ ಏನಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಚಿಕ್ಕ ಪ್ಲೇಟ್ಸು ಇಷ್ಟು ಈ ಥರ. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಈ ಡೋರಲ್ಲಿ ನಾನು ಅಲ್ಲಿ ಏನು ಅಂದರೆ ಅಕ್ಕಿ ನಾವು ಒಂದೇ ಸಲ 25 kgದು ಮೂಟೆ ತಂದುಬಿಡ್ತೀವಿ. ಹಾಗೆ ದೊಡ್ಡ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊತೀವಿ. ಇಲ್ಲಿ ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡು ಇಲ್ಲಿ ತೆಂಗಿನಕಾಯಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇಲ್ಲಿ ಇನ್ನೇನು ನಾನು ಇಟ್ಕೊಂಡಿಲ್ಲ. ನೆಕ್ಸ್ಟ್ ಬರೋದಾದರೆ ನಾನೇನು ಇಲ್ಲ, ಸಿಲಿಂಡರು 2 ಸಿಲಿಂಡರ್ ಇದೆ. ಹಾಗೆ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಆಯಿಲ್ ಕ್ಯಾನು ಮತ್ತು ಸ್ವಲ್ಪ ಓಟ್ಸು ಇಷ್ಟನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಇಷ್ಟು ಬಿಟ್ಟರೆ ಕೂಡ ಏನೂ ಇಲ್ಲ. ಈ ರೀತಿಯಾಗಿದೆ ಇದು. ಇಷ್ಟು ಕಂಪ್ಲೀಟಾಗಿ ಇದಾಯಿತು. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇಲ್ಲೂ ಕೂಡ ಏನೂ ಇಟ್ಕೊಂಡಿಲ್ಲ ನಾನು. ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಏನಾದರೂ ಗ್ರೋಸರೀಸ್ ತಂದಿರ್ತೀನಲ್ವ ಅದನ್ನು ಅದರಲ್ಲಿ ಹಾಕ್ತೀನಿ. ಮತ್ತು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದು ಎಕ್ಸ್ಟ್ರಾ. ಮತ್ತು ಸ್ವಲ್ಪ ಬಾಕ್ಸಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಲ್ಲ, ಆ ಬಾಕ್ಸಸ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಇವಾಗ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಮತ್ತು ಸ್ಟೋರ್ ಮಾಡುವಾಗ ಅದನ್ನು ಯೂಸ್ ಮಾಡ್ಕೊತೀನಿ. ಇದಂತೂ ತುಂಬಾ ಹಾಳಾಗಿಬಿಡ್ತು, ಇದು ಹೋಗಲೇ ಇಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ನಾನು ಇದು ಹಾಳಾಗಿದೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ
ಇಲ್ಲಿ ಬಂದ್ಬಿಟ್ಟು ನಾನು ಈ ಥರ ಗ್ಲಾಸಸ್ ಇಟ್ಕೊಂಡಿದ್ದೀನಿ. ನಾನು ಸ್ಟೀಲ್ ಗ್ಲಾಸು, ಕಾಫಿ ಗ್ಲಾಸು, ಈ ಥರ ಚಿಕ್ಕ ಚಿಕ್ಕ ಗ್ಲಾಸಸ್ಸು, ಸ್ವಲ್ಪ ಚಿಕ್ಕ ಪ್ಲೇಟ್ಸು, ಇಷ್ಟು. ನನಗಿಲ್ಲಿ ನಾನು ಡೈಲಿ ಯೂಸ್ ಮಾಡ್ತೀನಿ ಕಾಫಿ ಪಾತ್ರೆ, ಮಿಕ್ಸಿ ಜಾರು, ಚಿಕ್ಕ ಸೈಜ್ದು ಮತ್ತು ಮೀಡಿಯಮ್ ಸೈಜ್ದು ಕುಕ್ಕರು, ಬಟ್ಲುಗಳು, ಈ ರೀತಿ ಇದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ, ಇಡ್ಲಿ ಪಾತ್ರೆ, ಬಾಣಲಿ, ಕಡಾಯಿ, ಸಾಂಬಾರು ಪಾತ್ರೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಇಷ್ಟು ನೋಡಿ, ಈ ರೀತಿ ಕ್ಯಾಬಿನೆಟ್ಸ್ ಎಲ್ಲ ನಾನು ಏನೆಲ್ಲ ಸ್ಟೋರ್ ಮಾಡಿದೆ ಅಂತ ತೋರಿಸಿದ್ನಲ್ವ, ಇಷ್ಟು ಇಲ್ಲಿ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ಫೈನಲಾಗಿ ನೋಡಿದ್ರಲ್ವ ನಮ್ಮ ಕಿಚನ್ ಟೂರ್ ಹೇಗಿದೆ, ನಾನು ಏನೆಲ್ಲ ಯಾವ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಮೇಲೆ ಬಂದುಬಿಟ್ಟು ನಮಗೇನೇನು ಬೇಡವೋ, ವೇಸ್ಟು ಮತ್ತು ಯಾವಾಗಲೂ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ನಾನು ಐತಿ ಮೇಲೆಗಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಮ್ಮ ಕಿಚನಲ್ಲಿ ಈ ರೀತಿ ಸುತ್ತಲೂ ಕೂಡ ಈ ರೀತಿ ಕಬೋರ್ಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ನಾವು ನೋಡ್ತಾ ಇರ್ಬೋದು, ನಾನು ಸುತ್ತು ಕೂಡ ವಿಡಿಯೋ ಮಾಡಿದ್ದೀನಿ. ಫುಲ್ಲು ಎಲ್ಲ ಫಿಲಪ್ ಆಗಿದೆ. ಆ್ಯಕ್ಚುಲಿ ನಾನು ಇಟ್ಬಿಟ್ಟಿದ್ದೀನಿ ಮೇಲೆ, ಅದೆಲ್ಲ ಸ್ವಲ್ಪ ಮಿಸ್ಸಿ ಆಗಿದೆ, ಹಾಗೆ ನಾನೇನು ಶೇರ್ ಮಾಡ್ತಿಲ್ಲ. ಇಷ್ಟೇ ನೋಡಿ, ಈ ರೀತಿಯಾಗಿ ನಮ್ಮ ಕಿಚನ್ ಅಂತಲೇ ಹೇಳ್ಬೋದು. ಹೇಗಿದೆಯೋ ಹಾಗೆ ತೋರಿಸಿದ್ದೀನಿ ನಾನು. ಈ ಬ್ಯಾಗ್ ಏನಪ್ಪ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಕವರ್ಸು ಆ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಒಂಚೂರು ಇಷ್ಟು ಬಿಟ್ಟರೆ ಇನ್ನೆಲ್ಲ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ಕವರ್ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಎಲ್ಲ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಿಚನ್ ನಮ್ಮದು ತುಂಬ ಚೆನ್ನಾಗಿದೆ. ಕಿಚನ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ಮನೆ. ಆ್ಯಕ್ಚುಲಿ ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ 3.5 years ಆಗಿದೆ, ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. 4 years ರನ್ನಿಂಗು. ನೋಡಿ ಈ ರೀತಿಯಾಗಿ ನಮ್ಮದು ಕಿಚನ್. ಓಕೆ, ಎಲ್ಲ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನೋಡೋರಲ್ವ ಯಾವ ರೀತಿ ಇದೆ ನಮ್ಮ ಮನೆ ಕಿಚನ್ ಅಂತ ಅಂದ್ಬಿಟ್ಟು. ಓಕೆ, ನೋಡ್ಕೊಂಡು ಬಂದ್ರಲ್ವ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ನೋಡಿ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಎಲ್ಲನೂ ಕೂಡ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಆಲ್ರೆಡಿ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀನಿ ನಾನು ಕಿಚನ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ. ಬಟ್ ಇವತ್ತು ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಿಚನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ಕಿಚನ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮ್ ಟೂರ್ ಅಥವಾ ವಾರ್ಡ್ರೋಬ್ ಆರ್ಗನೈಸೇಷನ್ ಯಾವುದಾದ್ರೂ ಎರಡರಲ್ಲಿ ಒಂದನ್ನು ಅಪ್ಲೋಡ್ ಮಾಡ್ತೀನಿ. ಮೊದಲಿಗೆ ಇವತ್ತು ಕಿಚನ್ ಟೂರ್ನ ಅಪ್ಲೋಡ್ ಮಾಡಿದ್ದೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.